ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ, ಕರ್ನಾಟಕದ ಒಂದು ಕಾರಾಗೃಹ ಇಲಾಖೆಯಲ್ಲಿ ಒಂದು ಹೊಸ ನೋಟಿಫಿಕೇಷನ್ ಬಗ್ಗೆ ಅಫಿಷಿಯಲ್ ಅಪ್ಡೇಟ್ ಸಿಕ್ಕಿದೆ. ಓಕೆ, ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ತಿಳಿಸ್ತಾ ಹೋಗ್ತೀನಿ. ಒಟ್ಟಾರೆಯಾಗಿ 840ಕ್ಕೂ ಹೆಚ್ಚು ಒಂದು ಹುದ್ದೆಗಳ ನೋಟಿಫಿಕೇಷನ್ ಏನಂತಂದರೆ ನಡೀತಾ ಇದೆ. ಓಕೆನಾ, ಮೊದಲಿಗೆ ಬಂದುಬಿಟ್ಟು ಪ್ರತಿಯೊಬ್ಬರು ಸಹ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ನಾನು ಅತಿ ವೇಗವಾಗಿ ನೀಡ್ತಾ ಹೋಗ್ತೀನಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದುಬಿಟ್ಟು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ಲಿರುತ್ತೆ. ಪ್ರತಿಯೊಬ್ಬರು ಸಹ ಜಾಯ್ನ್ ಆಗಿ. ಓಕೆನಾ, ಇವಾಗ ಬಂದುಬಿಟ್ಟು ನೋಡಿರ್ಬೋದು, ಇದು ಅಫಿಷಿಯಲ್ ಇನ್ಫಾರ್ಮೇಷನ್ ಏನಪ್ಪ ಅಂತಂತಂದರೆ ಜೈಲರ್ ಮತ್ತು ವಾರ್ಡರ್ ಹುದ್ದೆಗಳ ಮಾಹಿತಿ ಬಗ್ಗೆ. ಟೋಟಲಾಗಿ 5 ಜೈಲರ್ ಮತ್ತು 835 ವಾರ್ಡರ್ ಹುದ್ದೆಗಳ ಭರ್ತಿ ಮಾಡಿಕೊಳ್ಳಲು ಏನಪ್ಪ ಅಂದರೆ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿದೆ. ಅದೇ ರೀತಿಯಾಗಿ ಇನ್ಸ್ಟ್ರಕ್ಟರ್ ಮತ್ತು ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್ ಅಂತೇಳಿ ಟೋಟಲಾಗಿ 24 ಹುದ್ದೆಗಳ ಒಂದು ನೋಟಿಫಿಕೇಷನ್ನು ಸಹ ಇದೇ ಒಂದು ಇಲಾಖೆಯಲ್ಲಿ ಬರುತ್ತೆ. ಟೋಟಲಾಗಿ 869 ಹುದ್ದೆಗಳ ಒಂದು ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ನಾನು ನಿಮಗೆ ಜೈಲರ್ ಮತ್ತು ವಾರ್ಡರ್ ಹುದ್ದೆಗಳ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ, ಅದೇ ರೀತಿಯಾಗಿ ಕ್ವಾಲಿಫಿಕೇಷನ್ ಏನೆಲ್ಲ ಬೇಕು ಎಂಬುದನ್ನು ಹೇಳ್ತಾ ಹೋಗ್ತೇನೆ. ಓಕೆನಾ, ಮೊದಲಾಗಿ ಬಂದುಬಿಟ್ಟು ಜೈಲರ್ ಮತ್ತು ವಾರ್ಡರ್ ಈ ಹಿಂದೆಯ ಒಂದು ನೋಟಿಫಿಕೇಷನ್ ಏನು ಬಂದಿತ್ತು, ಓಕೆ, ಆ ನೋಟಿಫಿಕೇಷನ್ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಓಕೆ, ಈಗ ಏನಾದರೂ ಬದಲಾವಣೆ ಆದರೆ ಅದು ನೆಕ್ಸ್ಟ್ ಅಪ್ಡೇಟನ್ನು ಮಾಡ್ತೀನಿ. ಓಕೆನಾ, ಫಸ್ಟ್ ಕಳೆದ ಬಾರಿಯ ಒಂದು ನೋಟಿಫಿಕೇಷನ್ ಆಧಾರದ ಮೇಲೆ ನೋಡಿದಾಗ ಜೈಲರ್ಗೆ ಡಿಗ್ರಿ, ಯಾವುದೇ ಒಂದು ಡಿಗ್ರಿ ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ವಾರ್ಡರ್ಗೆ SLC ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಮೇಲು ಮತ್ತು ಫೀಮೇಲ್ ಇಬ್ಬರು ಸಹ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಫಸ್ಟು 100 ಕ್ವಶನ್ಸ್ ಏನೋ ಮಲ್ಟಿಪಲ್ ಕ್ವಶನ್ಸ್ದು ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಪ್ಲಸ್ಸು ನಿಮ್ಮ ಒಂದು ಏನು ಅಪ್ಲಿಕೇಶನ್ ಹಾಕಿರ್ತಿರಲ್ಲ SLC ಅದರ ಡಿಗ್ರಿ, ಇದರ ಒಂದು ಪರ್ಸೆಂಟೇಜ್ 2% ಆಧಾರದ ಮೇಲೆ ನಿಮ್ಮನ್ನು ಫಿಸಿಕಲಿ ಕರೀತಾರೆ. ಓಕೆ, ಆ ನಂತರ ನಿಮಗೆ ಫಿಸಿಕಲ್ ಆದ ನಂತರ ನಿಮಗೆ ಇಂಟರ್ವ್ಯೂ ಇರುತ್ತೆ 1:3. ಓಕೆ, 1:5 ಅಷ್ಟು ನಿಮಗೆ ಫಿಸಿಕಲಿ ಕರೀತಾರೆ, 1:3 ಅಷ್ಟು ನಿಮಗೆ ಇಂಟರ್ವ್ಯೂ ಕರೀತಾರೆ. ಆನಂತರ ನಿಮಗೆ ಏನಪ್ಪ ಅಂತಂದರೆ 1:1 ಸೆಲೆಕ್ಷನ್ ಲೀಸ್ಟನ್ನು ಬಿಡ್ತಾರೆ. ಓಕೆನಾ, ಇದು ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಇನ್ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ, ಇದರ ಒಂದು ನೋಟಿಫಿಕೇಷನ್ ಯಾವಾಗ ಬರಬಹುದು ಅಂತ ನೋಡಿದಾಗ, ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದ ಕಾರಣಕ್ಕಾಗಿ ಅತಿ ಶೀಘ್ರದಲ್ಲಿ ಅಂತಂದರೆ ಈ ಒಂದು ಆಗಸ್ಟಲ್ಲಿ ಬರುವಂಥ ಸಾಧ್ಯತೆಯೂ ಇದೆ. ಇಲ್ಲ ಅಂತಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂಥ ಚಾನ್ಸಸ್ ಹೆಚ್ಚಿದೆ. ಯಾವಾಗಾದರೂ ಈ ಒಂದು ನೋಟಿಫಿಕೇಷನ್ ಬರ್ಬೋದು ಸ್ನೇಹಿತರೆ. ಓಕೆನಾ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.